दातारं सर्वसंपदां लोकाभिरामं श्रीरामं भूयो भूयो नमाम्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान्नमस्ये गुरून् मम। तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರ ಭೇಟಿಯಾಗತ್ತೆ. ಅನೇಕ ಗುಣಗಳನ್ನು ನಾರದರ ಮುಂದೆ ಪ್ರಸ್ತುತಪಡಿಸಿ ಇಂಥಿಂಥ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಲೋಕದಲ್ಲೊಬ್ಬ ಇದ್ದಾನೆಯೇ ಎಂದು ಪ್ರಶ್ನಿಸಿದಾಗ ನಾರದರು ಹೌದು, ಇಂಥಿಂಥ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತಿಗೂ ಲೋಕದಲ್ಲೊಬ್ಬ ಇದ್ದಾನೆ, ಅವನೇ ಶ್ರೀರಾಮಚಂದ್ರ. ಗುಣಗಳನ್ನು ಉಲ್ಲೇಖಿಸುವಾಗ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಭಗವಂತ ಚಾರಿತ್ರೇಣ ಚ ಕೋಯುಕ್ತಃ. ಧರ್ಮದ ಜ್ಞಾನ ಬೇಕು. ಧರ್ಮಸ್ಯ ಚರಣಂ ಶ್ರೇಯಃ. ಯಾಕೆ ಉಪನಿಷತ್ತು ಉಪದೇಶಿಸ್ತಾ ಇದೆ, ಧರ್ಮೋ ವೈ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ ಧರ್ಮೇಣ ಪಾಪ ಅಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಈ ಮಾತುಗಳ ಮೂಲಕ ಇಂಥ ಮಹತ್ವವನ್ನು ಕೊಟ್ಟಿದೆ. ಧರ್ಮಂಚರ, ಧರ್ಮಸ್ಯ ಚರಣಂ ಶ್ರೇಯ. ಆದರೆ ಧರ್ಮಜ್ಞಾನಂತೂ ದುಷ್ಕರಂ. ನಾವೇನು ಮಾಡಬೇಕು ಅನ್ನುವ ಪ್ರಶ್ನೆ ಬಂದಾಗ ಧರ್ಮದ ಪ್ರತಿರೂಪವೇ ಆಗಿರತಕ್ಕಂತಹ ಶ್ರೀರಾಮಚಂದ್ರ ಅವನ ಬದುಕನ್ನೊಮ್ಮೆ ಗಮನಿಸಿದರೆ ನಾವು ಹಾಗಿರಬೇಕು. ರಾಮವತ್ ವರ್ತಿತವ್ಯಂ ನ ರಾವಣಾದಿವತ್. ರಾಮನಂತಿರಬೇಕು, ರಾವಣನಂತಲ್ಲ. ಭಗವಂತ ನಮಗೆ ಮಾಡಿರುವ ಅನುಗ್ರಹ ಅದು ಅಷ್ಟಿಷ್ಟಲ್ಲ. ಲೋಕಕ್ಕೆ ತನ್ನ ನಡತೆಯ ಮೂಲಕ ಧರ್ಮಜ್ಞಾನವನ್ನು ಕೊಡಬೇಕು, ಜನರನ್ನೂ ಆ ದಾರಿಯಲ್ಲಿ ಪ್ರವರ್ತಿಸುವಂತೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡೇ ಭಗವಂತ ಅವತರಿಸಿದ್ದು. ಭಗವಂತ ಅನೇಕ ಅವತಾರಗಳನ್ನು ತಾಳ್ತಾನೆ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಭಗವಂತನ ಅವತಾರಗಳು ಚತುರ್ಮೂರ್ತಿಯಾದಿ ಅನಂತ ಅವತಾರಾತ್ಮಕ. ಯಾಕಿಷ್ಟು ಅವತಾರ ಮಾಡ್ತಾ ಇದ್ದಾನೆ ಭಗವಂತ? ಸುಮಧ್ವವಿದಲ್ಲೂ ಮಾತು ಬರುತ್ತೆ, ಭಗವಂತ ಯಾಕೆ ಇಷ್ಟೆಲ್ಲ ಅವತಾರ ತಾಳ್ತಾ ಇದ್ದಾನೆ? ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತಾಂ. ಯಾರು ಸ್ವಜನರು, ಸಜ್ಜನರು ಅಂತ ಯಾರಿದ್ದಾರೆ ಅವರು ಈ ಲೀಲೆಗಳನ್ನೆಲ್ಲ ಪಠಿಸಬೇಕು, ಶ್ರವಣ ಮಾಡಬೇಕು, ಮುಂದೆ ಸ್ಮರಿಸ್ಕೋಬೇಕು, ಕೀರ್ತನ ಮಾಡಬೇಕು, ಪ್ರಣತಿ. ಈ ಮೂಲಕ ವಿಮುಕ್ತಯೇ ಜನರಿಗೆ ಮೋಕ್ಷ ಸಿಗಬೇಕು. ಏನು ಮೋಕ್ಷ ಅಂತಂದರೆ ಸ್ವಸ್ವರೂಪ
ಆನಂದದ ಆವಿರ್ಭಾವ. ಎಲ್ಲರ ಬದುಕಿನ ಗುರಿ ಸುಖ ಪಡಬೇಕು. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ಪ್ರತಿನಿತ್ಯ ಸುಖ ಸಂತೋಷಗಳೇ ಇರಲಿ, ಕಷ್ಟ ನಷ್ಟ ನೋವು ದುಃಖ ಎಳ್ಳಷ್ಟೂ ಬರದಿರಲಿ, ಯಾವತ್ತೂ ಬರದಿರಲಿ. ಅದನ್ನು ಪಡೆಯುವ, ಸುಖವನ್ನು ಪಡೆಯುವ, ದುಃಖವನ್ನು ದೂರ ಮಾಡಿಕೊಳ್ಳುವ ಪ್ರಯತ್ನವೇ ಈ ಬದುಕು. ಹಗಲಿರುಳು ದುಡಿತಾ ಇದ್ದೇವೆ, ಹುಟ್ಟಿನಿಂದ ಸಾವಿನ ತನಕ ನಡೆದೇ ಇದೆ. ಯಾಕ್ರಿ ಇಷ್ಟು ದುಡಿತಾ ಇದ್ದೀರಿ? ಉತ್ತರ, ಸುಖ ಪಡಬೇಕು, ಇಲ್ಲ ಇದ್ದ ದುಃಖ ದೂರ ಮಾಡ್ಕೋಬೇಕು. ಸುಖ ಪಡಬೇಕು, ದುಃಖ ದೂರ ಮಾಡ್ಕೋಬೇಕು. ಇದರೊಳಗೇನೆ ಎಲ್ಲ ನಮ್ಮ ಪ್ರವೃತ್ತಿಗಳು. ಇಲ್ಲಿ ಇಹದಲ್ಲಿ ನಾವು ಪ್ರಯತ್ನಪೂರ್ವಕವಾಗಿ ಒಂದಿಷ್ಟು ಸುಖವನ್ನು ಅನುಭವಿಸ್ತೇವೆ. ಆದರೆ ಇಲ್ಲಿ ಪಡೆಯುವ ಸುಖ ಅದು ಏನಿದ್ರೂ ಕೂಡ ಅದು ಅಲ್ಪ. ಸುಖಸ್ಯಾನಂತರಂ ದುಃಖಂ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಸುಖ ಪಡಿಬೇಕು ಅಂತಿದ್ರು ಕೂಡ ದುಃಖಸ್ಯ ಅನಂತರಂ. ನಮ್ಮ ಬಯಕೆ ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ಆದರೆ ಇಲ್ಲಿರತಕ್ಕಂತಹ ಭಾಗ್ಯ ಏನಿದ್ರೂ ಕೂಡ ಚಕ್ರಾರ ಪಂಕ್ತಿರಿವಾ ಗಚ್ಚತಿ ಭಾಗ್ಯ ಪಂಕ್ತಿ. ಒಮ್ಮೆ ಮೇಲ್ಮುಖವಾದರೆ ಚಕ್ರ, ತಿರುಗುವ ಚಕ್ರ ಒಮ್ಮೆ ಮೇಲ್ಮುಖವಾಗತ್ತೆ, ಮತ್ತೆ ಪರಿಪೂರ್ಣಾವಸ್ಥೆ ಮೇಲ್ಮುಖವಾಗಿ ಮುಗೀತು ಅಂದರೆ ಮುಂದೆ ಏನಾಗೋದು? ಕೆಳಗಿಳಿಯಲೇಬೇಕು. ಕೆಳಗಿಳಿದರೆ ಮಾತ್ರ ಮತ್ತೆ ಮತ್ತೆ ಪುನಃ ಮುಂದೆ ಮೇಲೇರುವ ಅವಕಾಶ. ಸಂಸಾರಾವಸ್ಥೆಯಲ್ಲಿ ನಾವೇನು ಆನಂದ ಸುಖವನ್ನು ಅನುಭವಿಸಿದರೂ ಕೂಡ ಅದು ಸಂಸಾರಾವಸ್ಥೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯ ಅನಂತರಮೇವ ಸುಖಂ. ಇದನ್ನೆಲ್ಲ ಕಳಕೊಂಡು ನಿತ್ಯ ಸುಖ ಸಂತೋಷಿಗಳಾಗಿ ಇರಬೇಕು ಅಂತಿದ್ದರೆ ಅದು ಇಲ್ಲಿ ಸಾಧ್ಯ ಇಲ್ಲ, ಅದು ಅಲ್ಲಿ ಮಾತ್ರ ಸಾಧ್ಯ. ಅಂತಹದ್ದೊಂದು ಇದೆಯೋ ಕೇಳಿದರೆ ಇದೆ. ಆ ಸುಖವನ್ನೇ, ಶಾಶ್ವತವಾದ ಸುಖವನ್ನು ಮೋಕ್ಷ ಸುಖ ಅಂತ ಕರೆದು ಅದನ್ನು ನಾವು ನೇರವಾಗಿ ನಮ್ಮ ಪ್ರಯತ್ನದಿಂದ ಪಡೆಯುತ್ತೇವೆ ಅಂತಂದರೆ ಇಲ್ಲ. ವಿಷ್ಣುರ್ಹಿದಾತ ಮೋಕ್ಷಸ್ಯ, ವಿಷ್ಣುರ್ಹಿದಾತ ಮೋಕ್ಷಸ್ಯ. ಅವನು ಯಾರಿಗೆ ಕೊಡ್ತಾನೆ? ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪತಿ. ಬಹುಜನ್ಮಗಳ ಸಾಧನೆಯ ಮೂಲಕ ಅದನ್ನು ಪಡೆಯೋದು ಸಾಧ್ಯ. ಸಾಧನೆ ಏನು? ಸಾಧನೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಅನುಭವಿಸ್ತಾ ಇರುವಾಗಲೇ ಆ ಪರನನ್ನು ಪಡೆಯಲಿಕ್ಕೆ ಬೇಕಾಗಿರೋ ಸಾಧನೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಶ್ರುತಿ ಸ್ಮೃತಿಗಳಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ದಾರೋ ಅಂತಹ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸ್ತಾ ಆ ಸಾಧನೆಯನ್ನು ಮುಂದುವರಿಸಬೇಕು. ಅದೇ ಧರ್ಮ. ಭಗವಂತ ಅಂತಹ ಬದುಕನ್ನು ಹೇಗೆ ಸಾಗಿಸಬೇಕು, ಇದೆಲ್ಲ ಇರೋದು ಯಾರಿಗೆ? ಜೀವರಾಶಿಗಳಿಗೆ. ಈ ಸುಖ ದುಃಖ, ಸುಖದ ಬಯಕೆ ದುಃಖ ಇರೋದು ಯಾರಿಗೆ? ಇರೋದೇ ಮೂರು ತತ್ವ: ಈಶ, ಜೀವ, ಜಡ ಅಂತೇಳಿ. ನಾಲ್ಕನೇದಿಲ್ಲ. ಈಶ, ಜೀವ, ಜಡ. ಈ ದುಃಖ ಅನ್ನೋದೊಂದು ಇದೆಯಲ್ಲ, ಅದು ಎಲ್ಲಿದೆ, ಯಾರಿಗಿದೆ? ಜಡಕ್ಕೆ ದುಃಖ ಇದೆಯೇ? ಇದ್ದರೆ ಅದು ಜಡ ಅಲ್ಲ. ದುಃಖ ಇದ್ದರೆ ಅದು ಜಡ ಅಲ್ಲ. ಯಾಕೆ? ಯಾವುದೇ ಸಂವೇದನಾ ರಹಿತವಾದ ವಸ್ತುವನ್ನೇ ಜಡ ಅಂತ ಹೇಳೋದು. ಈ ಕಡೆ ಈಶನಿಗೆ ದುಃಖ ಇದೆಯೇ? ಅವನಿಗೂ ಇಲ್ಲ.
ಇದ್ದದ್ದಾದರೆ ಅವನು ಈಶ ಅಲ್ಲ. ದುಃಖ ಇದ್ದದ್ದಾದರೆ ಅವನು ಈಶ ಅಲ್ಲ. ಈಶ ಹೌದು ಅಂತಂದರೆ ದುಃಖ ಇಲ್ಲ. ಈಶ ಅಂದರೆ ಸಮರ್ಥ. ದುಃಖದ ಅನುಭವ ಯಾರಿಗೆ ಬೇಕು? ಯಾರಿಗೂ ಬೇಡ. ಇದ್ದದ್ದನ್ನು ದೂರ ಮಾಡ್ಕೋಬೇಕು ಅಂತಿರೋದು, ಬರಬಾರ್ದು ಅಂತಿರೋದು. ಅವನು ಈಶನೂ ಹೌದು, ದುಃಖವೂ ಇದೆ ಅಂತಂದರೆ ಅವನು ಈಶನಲ್ಲ. ಈಶ ಹೌದಾದರೆ ದುಃಖ ಇಲ್ಲ, ದುಃಖ ಇದೆ ಅಂತಂದ್ರೂ ಈಶ ಅಲ್ಲ. ಲೋಕದಲ್ಲಿ ದುಃಖ ಅನ್ನುವಂಥ ಒಂದು ಅನುಭವ ಇದೆಯೋ ಇಲ್ಲೋ? ಇದೆ. ಹಾಗಾದರೆ ಯಾರಿಗಿದೆ? ಆ ಕಡೆ ಜೀವನಿಗೂ ಇಲ್ಲ, ಈಶನಿಗೂ ಇಲ್ಲ, ಈ ಕಡೆ ಜಡಕ್ಕೂ ಇಲ್ಲ. ಜೀವಾಯೇವತು ದುಃಖಿನ ತೇಷಾಂ ದುಃಖ ಪ್ರಹರಣಾಯ. ಅವರ ದುಃಖವನ್ನು ದೂರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಶ್ರುತಿ ಸ್ಮೃತಿಗಳು ಹೊರಟಿದ್ದಾವಂತೆ. ಏನು ಶ್ರುತಿ ಸ್ಮೃತಿಗಳು? ಭಗವಂತ ತಾನು ಅವತರಿಸಿ ಭಕ್ತರಿಗೆ, ಸಾಧಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇದನ್ನು ಶ್ರವಣ ಮಾಡಿ ಪರತತ್ವವನ್ನು ತಿಳ್ಕೊಳ್ಳಿ, ಅದಕ್ಕಂತೆ ಅನುಗುಣವಾದ ಅನುಷ್ಠಾನವನ್ನು ಮಾಡಿ ಅದನ್ನು ಪಡೆಯಿರಿ. ಭಗವಂತ ಯಾಕೆ ಭೂಮಿಯಲ್ಲಿ ಅವತರಿಸ್ತಾನೆ? ದುರ್ಜನರ ಸಂಹಾರಕ್ಕೋಸ್ಕರ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾಕೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮ ಸಂಸ್ಥಾಪನೆ ಆಗಬೇಕು ಅಂತಿದ್ರೆ ದುಷ್ಟರ ನಿವಾರಣೆಯಾಗಬೇಕು. ಬರಿದೇ ದುಷ್ಟರ ನಿವಾರಣೆಯಿಂದ ಸಜ್ಜನರ ರಕ್ಷಣೆ ಆಗೋದಿಲ್ಲ. ಬರಿದೇ ದುಷ್ಟರ ನಿವಾರಣೆಯಿಂದ ಸಜ್ಜನರ ರಕ್ಷಣೆ ಅಲ್ಲ. ಬರಿದೇ ದುಷ್ಟರ ನಿವಾರಣೆಗೆ ಭಗವಂತ ಭೂಮಿಯಲ್ಲಿ ಅವತರಿಸಿ ಬರಬೇಕಾದದ್ದೂ ಇಲ್ಲ. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಯಾರು ರಾವಣನೋ ಹತನಾಗಲಿ, ಯಾರು ಕುಂಭಕರ್ಣನೋ ಸತ್ತು ಹೋಗಲಿ, ಮುಗಿದು ಹೋಯಿತು. ಯಾಕೆ? ಹುಟ್ಟೋದೇ ಬೇಡ, ಮುಗಿದು ಹೋಯಿತು. ಆಹಾ, ಇಷ್ಟರಿಂದ ಬರಿದೇ ದುಷ್ಟರ ನಿವಾರಣೆಯಿಂದ ಶಿಷ್ಟರ ರಕ್ಷಣೆ ಆಗುವುದಿಲ್ಲ. ಸಜ್ಜನರು ಸಜ್ಜನರಾಗಿ ಬದುಕಬೇಕು ಹೇಗೆ? ಸಜ್ಜನರು ಸಜ್ಜನರಾಗಿ ಬದುಕಬೇಕು ಹೇಗೆ? ಸಾಧನೆಯನ್ನು ಮಾಡಬೇಕಾದದ್ದು ಹೇಗೆ ಅನ್ನೋದನ್ನು ಅವರಿಗೆ ಉಪದೇಶಿಸಬೇಕು, ತೋರಿಸಬೇಕು. ಆ ತೋರಿಸುವ ಬಗೆಯೂ ಎರಡು. ಒಂದು ಮಾತಿನ ಮೂಲಕ, ಇನ್ನೊಂದು ನಡೆಯ ಮೂಲಕ. ಒಂದು ಮಾತಿನ ಮೂಲಕ, ಇನ್ನೊಂದು ನಡೆಯ ಮೂಲಕ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ. ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ಮಾನವರಿಗೆ ಮಾನವರಾಗಿ, ಸಜ್ಜನರಿಗೆ ಸಜ್ಜನರಾಗಿ ಬದುಕಬೇಕು ಹೇಗೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಭಗವಂತ ಭೂಮಿಯಲ್ಲಿ ಅವತರಿಸ್ತಾನೆ. ರಕ್ಷೋವಧಾಯೈವ ನ ಕೇವಲಂ ವಿಭೋ. ಕೇವಲ ರಾಕ್ಷಸ ಸಂಹಾರಕ್ಕೋಸ್ಕರ ಅಲ್ಲ. ಭಗವಂತ ಅವತರಿಸಿದ ಅನೇಕ ಅವತಾರಗಳಲ್ಲಿ ರಾಮಾವತಾರವೂ ಒಂದು. ಧರ್ಮದ ದಾರಿಯನ್ನು ತುಳಿಬೇಕು ಹೇಗೆ? ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಮಾನ್ಯಿಕಂ. ವಿಶ್ವಾಮಿತ್ರರನ್ನು ಅನ್ನಬೇಕು, ರಾಮದೇವರದನ್ನು ಅನುಷ್ಠಾನ ಮಾಡಬೇಕು. ಕೃಷ್ಣ ಅಂತಾನೆ, ಕೃಷ್ಣನಾಗಿ ಭಗವಂತ ಅಂದ, ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಯದಿಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮ ಅನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮಚೇದಹಂ. ಭಗವಂತ ಪರಿಪೂರ್ಣ.
ಅವನಿಗೆ ಯಾವ ವಿಧಿ ನಿಷೇಧಗಳೂ ಇಲ್ಲ, ಯಾವ ಕರ್ತವ್ಯ ಡ್ಯೂಟಿ ಅನ್ನುವಂಥದ್ದು ಅವನಿಗೆ ಇಲ್ಲ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ನಾನವಾಪ್ತಂ ಅವಾಪ್ತವ್ಯಂ, ಈ ತನಕ ಪಡೆಯಲಿಲ್ಲ, ಈ ಕಾರ್ಯದ ಮೂಲಕ ಇನ್ನೇನು ಪಡ್ಕೋಬೇಕಾಗಿದೆ ಇಲ್ಲ. ಭಗವಂತ ಇದ್ದಾನೆ, ವರ್ತಯೇವಚ ಕರ್ಮಣಿ, ಹಾಗಿದ್ದೂ ಕೂಡ ನಾನು ನನ್ನ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿದ್ದೇನೆ. ಯಾಕೆ? ಉತ್ಸೀದೇಯುರಿಮೇ ಲೋಕಾಹ ನ ಕುರ್ಯಾಂ ಕರ್ಮಚೇದಹಂ. ನಾನು ನನ್ನನ್ನು ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿಲ್ಲ ಅಂತಂದರೆ ಈ ಲೋಕ ಹಾಳಾಗಿ ಹೋಗತ್ತೆ. ಲೋಕಕ್ಕೆ ಮಾರ್ಗದರ್ಶನ ಮಾಡೋರು ಯಾರು? ಲೋಕದ ಜನರ ನಿಯಮ, ತಾವು ಹೇಗಿರಬೇಕು ಮಂದಿ ಗೊತ್ತಿಲ್ಲ. ಮಹಾತ್ಮರು ದೊಡ್ಡವರು ಅನಿಸಿಕೊಂಡವರು ಹೇಗೆ ನಡ್ಕೋತಾರೆ, ನಾನು ಹಾಗೆ ನಡ್ಕೋತೇನೆ. ಅಲ್ಲ, ಭಗವಂತ ನನಗೆ ಯಾವ ಕರ್ತವ್ಯ ವಿಧಿ ನಿಷೇಧಗಳು ಇಲ್ಲ ಅಂತ ಹೇಳಿಕೊಂಡು ಅವನು ತೆಪ್ಪಗಿರೋದು. ಅಂಥ ರಾಮನೇ ಹೀಗೆ ಯಾವುದೇ ಕರ್ತವ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳದೆ ಸುಮ್ಮನಿದ್ದಾನೆ. ಕೃಷ್ಣನೂ ಸುಮ್ಮನಿದ್ದಾನೆ, ನಾವು ಯಾಕೆ ಮಾಡಬೇಕು? ಅವನಂತೆ ನಾವು ನಡೆಯೋದು. ಅವನಿಗೆ ಅವನ ಲೋಕದಿಂದ ಏನನ್ನೂ ಪಡೆದದ್ದಿಲ್ಲ, ಇನ್ನೇನನ್ನೂ ಪಡೆಯಲಿಕ್ಕೆ ಬಾಕಿ ಉಳಿದದ್ದು ಅಂತ ಇಲ್ಲ. ಹಾಗಾಗಿ ಅವನು ವಿಧಿ ನಿಷೇಧಗಳವನಿಗೆ ಬದ್ಧನಲ್ಲ, ಆದ್ದರಿಂದ ಅವನೇನು ಮಾಡಬೇಕಾದ್ದಿಲ್ಲ, ಅವನು ಸುಮ್ಮನಿದ್ದಾನೆ. ಆದರೆ ನಾನು ಈ ಸಮಾಜದಿಂದ ಎಲ್ಲವನ್ನೂ ಪಡೆದಿದ್ದೇನೆ, ಪ್ರತಿಯಾಗಿ ಎಲ್ಲವನ್ನೂ ಕೊಡೋದಿದೆ. ಭಗವದ್ ಆರಾಧನಾ ರೂಪವಾಗಿ ನನ್ನನ್ನು ನಾನು ಕರ್ತವ್ಯದಲ್ಲಿ ತೊಡಗಿಸಿಕೊಡಬೇಕು. ತೊಡಗಿಸಿಕೊಂಡ್ರೆ ಮಾತ್ರ ನಾನು ಪಡೆಯಲಿಕ್ಕೆ ಬಾಕಿ ಉಳಿದದ್ದು ಪಡೆಯಬಹುದು. ಈ ವಿವೇಕ ಇಲ್ಲ. ರಾಮ ಹಾಗಿದ್ದಾನೆ, ಕೃಷ್ಣ ಹೀಗಿದ್ದಾನೆ, ನಾನು ಹಾಗೇ ಇರ್ತೇನೆ. ಉತ್ಸೀದೇಯುರಿಮೇ ಲೋಕಾ ನ ಕುರ್ಯಾಂ ಕರ್ಮಚೇದಹಂ. ನನ್ನನ್ನು ನಾನು ಕರ್ತವ್ಯದಲ್ಲಿ ಹಾಗೆ ತೊಡಗಿಸಿಕೊಂಡಿಲ್ಲ ಅಂತ ಹೇಳಿದರೆ, ಮಮ ವರ್ತ ಅನುವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ. ನನ್ನ ನಡೆಯನ್ನೇ ನಡೆಯುವಂತಹ ಮಂದಿ ಲೋಕ ಹಾಳಾಗಿ ಹೋಗುತ್ತೆ. ಹಾಗಾಗಬಾರದು ಅನ್ನೋ ದೃಷ್ಟಿಯಿಂದ ಮಾತ್ರ ಭಗವಂತ ತನ್ನನ್ನು ತಾನು ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ. ನಮಗೂ ಮಾರ್ಗದರ್ಶನ ಮಾಡ್ತಾನೆ, ಹೀಗಿರಬೇಕು. ರಾಮವತ್ ವರ್ತಿತವ್ಯಂ ನ ರಾವಣಾದಿವತ್. ರಾಮನಂತಿರಬೇಕು, ರಾವಣನಂತಲ್ಲ. ಮಗನಾಗಿ ಹಾಗಿರಬೇಕು, ಪತಿಯಾಗಿ ಹಾಗಿರಬೇಕು, ಅಣ್ಣನಾಗಿ ಹಾಗಿರಬೇಕು, ರಾಜನಾಗಿ ಹಾಗಿರಬೇಕು. ಎಲ್ಲಿ ಇಲ್ಲ ಮಿತ್ರನಾಗಿ ಹಾಗಿರಬೇಕು. ನನ್ನೆಲ್ಲ ನಡೆದು ತೋರಿಸ್ತಾ ಇದ್ದಾನಂತೆ. ಧರ್ಮಜ್ಞಶ್ಚ ಕೃತಜ್ಞಶ್ಚ. ಒಂದು ಹಂತ ರಾಮನ ಪಟ್ಟಾಭಿಷೇಕ ನಡೆಯಿತು. ತುಂಬಿದ ಸಭೆಯಲ್ಲಿ ರಾಮನನ್ನುವಂತಹ ಒಂದು ಮಾತು, ಆವತ್ತು ಕಾಡಾಡಿಯಾಗಿದ್ದಾಗ, ಸೀತೆಯನ್ನು ಕಳ್ಕೊಂಡೋಗಿದ್ದಾಗ, ಸೀತೆಯ ಅನ್ವೇಷಣೆಯ ಕಾರ್ಯದಲ್ಲಿ, ಸೇತುವೆಯ ನಿರ್ಮಾಣ ಕಾರ್ಯದಲ್ಲಿ, ರಾವಣ ಸಂಹಾರ ಕಾರ್ಯದಲ್ಲಿ ನೀವೆಲ್ಲ ಸಹಕಾರ ಮಾಡಿದ್ದೀರಿ, ಉಪಕಾರ ಮಾಡಿದ್ದೀರಿ. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು, ಕೃತಜ್ಞನಾಗಿರಬೇಕು. ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡಬೇಕು, ವ್ಯಕ್ತಿಯಾದವು ಕೃತಜ್ಞನಾಗಿರಬೇಕು. ನೀವೆಲ್ಲ ಉಪಕಾರ ಮಾಡಿದ್ದೀರಿ, ನಾನು ಪ್ರತ್ಯುಪಕಾರ ಮಾಡಬೇಕಾಗಿದೆ. ಕಾಡೊಳಗಿರುವಾಗ ಏನೂ ಮಾಡೋದಾಗಿಲ್ಲ. ಇವತ್ತು ಪಟ್ಟಾಭಿಷಿಕ್ತನಾಗಿದ್ದೇನೆ, ರಾಜನಾಗಿದ್ದೇನೆ, ಚಕ್ರವರ್ತಿಯಾಗಿದ್ದೇನೆ. ಯಾರಿಗೇನು ಬೇಕೋ ಕೇಳಿಕೊಳ್ಳಿ, ಯಾರಿಗೇನು ಬೇಕೋ ಕೇಳಿಕೊಳ್ಳಿ, ಕೊಡ್ತೇನೆ. ಎದ್ದು ನಿಂತು ಕಪಿಗಳು, ವಿಭೀಷಣನ ನೇತೃತ್ವದಲ್ಲಿ ಬಂದಿದ್ದಂತಹ ಅಸುರರು, ನಮಗದು ಕೊಡು, ಇದು ಕೊಡು, ಮತ್ತೊಂದು ಕೊಡು, ಇನ್ನೊಂದು ಕೊಡು ಅಂತ ಎಲ್ಲ ಕೇಳಿಕೊಂಡರು. ಶ್ರೀರಾಮಚಂದ್ರ
ಕೊಟ್ಟ. ಈ ನಡೆಯ ಮೂಲಕ ನಾವು ಹೇಗೆ ಕೃತಜ್ಞರಾಗಿರಬೇಕು. ಕೃತಜ್ಞತೆಯೂ ಕೂಡ ಒಂದು ದೊಡ್ಡ ಧರ್ಮ. ಕೃತಜ್ಞತೆ ಅನ್ನುವಂತಹದ್ದು ದೊಡ್ಡ ಧರ್ಮ. ಗಮನಿಸಿ, ಭಗವಂತ ಇಂತಹ ನಡೆಯನ್ನು ನಮಗೆ ಪಾಠಕ್ಕೆ ಅಂತ ಮಾಡಿದ. ವಾಸ್ತವದಲ್ಲಿ ಉಪಕಾರ ಮಾಡಿದವರು ಯಾರು? ಪ್ರತ್ಯುಪಕಾರ ಮಾಡಬೇಕಾದದ್ದು ಯಾರು? ಅದನ್ನು ತೋರಿಸಿಕೊಟ್ಟವರು, ಪ್ರಕಟಪಡಿಸಿದವರು ವಾಯುದೇವರು. ರಾಮಚಂದ್ರ ಉದ್ಘೋಷಣೆ ಮಾಡಿದ. ಎಲ್ಲರೂ ಎದ್ದು ನಿಂತುಕೊಂಡು ಕೇಳಿಕೊಂಡರು. ಹನುಮಂತ ದೇವರು ಮಾತ್ರ ಅಲ್ಲಿ ಸುಮ್ಮನೆ ಕೂತಿದ್ದಾರಂತೆ ಕೈ ಮುಗಿದು. ರಾಮಚಂದ್ರ ದೇವರು ಕರೆದು ಹೇಳ್ತಾ ಇದ್ದಾರೆ, ಎಲ್ಲರಿಗಿಂತ ಹೆಚ್ಚಿನ ಸೇವೆಯನ್ನು ಮಾಡಿದವನು ನೀನು ಎಲ್ಲರಿಗಿಂತ ಹೆಚ್ಚಿನ ಸೇವೆಯನ್ನು ಮಾಡಿದವನು ನೀನು. ಪ್ರಥಮಾಂಗಂ ಹಿ ಮಾರುತಿ ಅಂತಾರೆ. ರಾಮದೇವರ ಸೇವೆಯಲ್ಲಿ ಮೊದಲನೆಯ ದೊಡ್ಡ ಭಾಗ ಅದು ವಾಯುದೇವರದ್ದು. ಹಾಗಿರುವಾಗ ಎಲ್ಲರೂ ಕೇಳಿಕೊಂಡ್ರು, ನೀ ಮಾತ್ರ ಸುಮ್ಮನೆ ಕೂತಿದ್ದಿ, ನಿನ್ನ ಬಯಕೆಯನ್ನು ಹೇಳು, ನೀನು ಹೇಳು. ಇಲ್ಲ, ನಮ್ದೇನೇನೂ ಇಲ್ಲ, ನಮಗೆಲ್ಲ ಬೇಕಾದ ಹಾಗಾಗಿದೆ. ನಾ ಕೊಡ್ತೇನೆ ಅಂತ ಹೇಳಿಕೊಂಡು ಪ್ರತಿಜ್ಞೆ ಮಾಡಿದ್ದೇನೆ. ನೀ ಕೇಳಬೇಕು, ನಾ ಕೊಡಬೇಕು, ಕೇಳು. ಹೌದು ಅಂತ ಎದ್ದು ನಿಂತು ಕೇಳಿದರೆ ರಾಮನ ಆ ಮಾತನ್ನು, ಮೊದಲ ಮಾತನ್ನು, ನೀವು ಉಪಕಾರ ಮಾಡಿದ್ದು ಹೌದು, ನಾನಿವತ್ತು ಪ್ರತ್ಯುಪಕಾರ ಮಾಡಬೇಕಾದದ್ದು ಹೌದು ಅನ್ನೋ ಮಾತನ್ನು ಒಪ್ಪಿಕೊಂಡ ಹಾಗಾಗತ್ತೆ. ಯಾರಿಗೆ ಯಾರು ಉಪಕಾರ ಮಾಡಿದ್ದು? ರಾವಣನ ಉಪಟಳವನ್ನು ಇನ್ನು ನಮಗೆ ತಡೆಯೋದು ಸಾಧ್ಯ ಇಲ್ಲ ಅಂತ ಅಂದುಕೊಂಡಾಗ ಋಷಿಗಳು, ಮುನಿಗಳು, ದೇವತೆಗಳು ಎಲ್ಲರೂ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡದ್ದು, ಒಮ್ಮೆ ಈ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡು. ಲೋಕದ ಉಪಕಾರಕ್ಕೋಸ್ಕರ ಭಗವಂತ ರಾಮನಾಗಿ ಅವತರಿಸಿದ. ಲೋಕೋಪಕಾರಕ್ಕಾಗಿ ಭಗವಂತ ರಾಮನಾಗಿ ಮರ್ತ್ಯಲೋಕದಲ್ಲಿ ಅವತರಿಸಿದ. ಯಾರು ಉಪಕಾರ ಮಾಡಿದ್ದು? ಅಲ್ಲ, ಸೀತಾನ್ವೇಷಣ ಕಾರ್ಯದಲ್ಲಿ ಕಪಿಗಳು ಸೇರಿಕೊಂಡದ್ದು ಹೌದು ತಾನೆ. ಸೇತುವೆ ನಿರ್ಮಾಣಕ್ಕೆ ಕಪಿಗಳೆಲ್ಲ ಕೈ ಜೋಡಿಸೋದು ಹೌದು ತಾನೆ. ಅಸುರ ಸಂಹಾರದಲ್ಲಿ ಈ ಎಲ್ಲ ಕಪಿಗಳು ಪಾಲ್ಗೊಂಡದ್ದು ಹೌದು ತಾನೆ. ಯಾಕೆ ಉಪಕಾರ ಮಾಡಿದ್ದಲ್ಲ? ಶ್ರೀಮದ್ ಆಚಾರ್ಯರು ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನು ಈ ಪ್ರಸಂಗದಲ್ಲಿ ಉಲ್ಲೇಖ ಮಾಡ್ತಾರೆ. ಯತ್ಪಾದ ಪಂಕಜರಜ ಶಿರಸಾ ಬಿಭರ್ತಿ ಶ್ರೀಹಿ ಅಬ್ಜಶ್ಚ ಗಿರಿಶಃ ಸಹ ಲೋಕಪಾಲೈ ತಸ್ಯೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇ ಕಿಂ ತಸ್ಯ ಶತ್ರುಹನನೆ ಕಪಯಸ್ಸಹಾಯಾಃ. ಕಿಂ ತಸ್ಯ ಶತ್ರುಹನನೆ ಕಪಯಸ್ಸಹಾಯಾಃ. ಯಾರಿಗೆ? ಯತ್ಪಾದ ಪಂಕಜರಜ ಶಿರಸಾ ವಿಭರ್ತಿ ಶ್ರೀಹಿ. ಯಾರ ಪಾದದ ಧೂಳಿಯನ್ನು ಮಹಾಪ್ರಸಾದ ಅಂತ ಹೇಳಿಕೊಂಡು ಶಿರಸ್ಸಿನ ಮೇಲೆ ಧಾರಣ ಮಾಡಿಕೊಳ್ತಾ ಇದ್ದಾರೆ ಮಹಾಲಕ್ಷ್ಮಿ. ಅಬ್ಜಜಃ ಬ್ರಹ್ಮದೇವರು.
ಗಿರಿಶಃ ರುದ್ರದೇವರು ಸಹ ಲೋಕಪಾಲೈ, ಎಲ್ಲ ಲೋಕಪಾಲಕರು. ಅಂತಹ ಪರಮಸ್ಯ ಸರ್ವೋತ್ತಮನಾಗಿರುವ ಸರ್ವಶಕ್ತೇ ಸರ್ವಶಕ್ತನಾಗಿರತಕ್ಕಂತಹ ರಾಮನಿಗೆ ಯಕ್ಕಶ್ಚಿದ್ ಶತ್ರುಹನನೆ ಕಿಂ ಕಪಯ ಸಹಾಯ, ಕಪಿಗಳು ಸಹಾಯ ಏನು? ಅವರ ಸಹಾಯ ಬೇಕಿತ್ತೇನು? ಅಲ್ಲ. ಹಾಗಾದರೆ ಇವರು ಯಾರು ಮಾಡಿಲ್ಲ ಏನು? ಒಂದು ಪ್ರಸಂಗ ದಾಸರದನ್ನು ಚಂದದ ಹಾಡಿನಲ್ಲಿ ಹೇಳ್ತಾ ಇದ್ದಾರೆ. ಯುದ್ಧದ ಒಂದು ಪ್ರಸಂಗ. ರಾವಣ ತನ್ನಲ್ಲಿದ್ದ ಸೈನಿಕರನ್ನೆಲ್ಲ ಕಳುಹಿಸಿದ್ದಾನೆ. ಎಲ್ಲ ಖಾಲಾಗಾಯಿತು, ಎಲ್ಲ ಖಾಲಿ. ಇನ್ನು ಅವನೊಬ್ಬನೇ ಉಳಿದಿದ್ದಾನೆ. ರಾಮ ಆವತ್ತೇ ಅಂದಿದ್ದ, ಮೊದಲನೇ ದಿವಸನೇ ಬಂದಿದ್ದ ಯುದ್ಧಕ್ಕೆ. ಭಾರಿ ದೊಡ್ಡ ರಥವನ್ನೇರಿ ಬಂದವನು ಬರೀ ನೆಲದ ಮೇಲೆ ನಿಲ್ಲೋ ಹಾಗೆ ಮಾಡಿದ ರಾಮಚಂದ್ರ. ಆವತ್ತೇ ಸಂಹಾರ ಮಾಡಬಹುದಿತ್ತು. ಅವನಂದ, ಪ್ರತೋಷ್ಯ ಬಂಧೂನ್ ಪುನರೇಹಿ ಮರ್ತು. ಇವತ್ತಿಗೆ ಹೋಗು, ನಿನ್ನ ಕೊನೆಯ ಆಸೆಗಳು ಅಂತ ಏನೆಲ್ಲ ಇದ್ದಾವೆ ಅವನ್ನೆಲ್ಲ ಮುಗಿಸಿಕೊಂಡು ಬಾ. ಯಾಕೆ ಇನ್ನೊಮ್ಮೆ ಬಂದಿ ಅಂತಂದರೆ ನೀನು ಮತ್ತೆ ಇಲ್ಲಿಂದ ಮರಳಿ ಹೋಗಲಿಕ್ಕಿಲ್ಲ. ಇವತ್ತೇ ನಿನ್ನನ್ನು ಹಾಗೆ ಮಾಡ್ತಾ ಇದ್ದೆ. ಅವನ ಕಾಮನೆಗಳು ಮುಗಿಯುವುದಂತಿಲ್ಲ. ಅದು ಇನ್ನು ಮುಂದಿನ ಜನ್ಮಕ್ಕೂ ಕೂಡ ಎಕ್ಸ್ಟೆಂಡ್ ಆಗೋದು ಬೇಡ, ಇಲ್ಲೇ ಮುಗಿಸಿಕೋ. ಎಲ್ಲ ನಿನ್ನ ಬಂಧು ಮಿತ್ರರು ಯಾರಿಗೆಲ್ಲ ಎಷ್ಟೆಲ್ಲ ಹೇಳೋದಿದೆಯೋ ಅವರಿಗೆಲ್ಲ ಹೇಳಿ ಬಾ. ಯಾಕೆ ಬರುವಾಗ ಮುಂದೆ ಮರೆತು ಸಾಯೋದಕ್ಕೋಸ್ಕರ ಬಾ. ಇನ್ನು ಮುಂದೆ ಬರುವಾಗ ಅದು ಆ ರಾವಣನಿಗೆ ಮನವರಿಕೆ ಆಗಿ ಹೋಗಿತ್ತು. ಆ ಸ್ಥಿತಿಯಲ್ಲೇ ರಾವಣನ ಸಂಹಾರ ಮಾಡಿ ಮುಗಿಸಬಹುದಿತ್ತು. ರಾವಣ ಅದನ್ನು ಗಮನಿಸಿದ್ದಾನೆ. ಹಾಗಾಗಿ ಆವತ್ತೇ ಅನುಭವಕ್ಕೆ ಬಂದಿದೆ. ಈ ದಿನದ ತನಕ ನಡೆದ ಯುದ್ಧದಲ್ಲಿ ಅದನ್ನು ಸತ್ಯ ಮಾಡಿಕೊಂಡದನ್ನು ಕಂಡಿದ್ದಾನೆ. ಒಮ್ಮೆ ರಣರಂಗಕ್ಕೆ ಹೋದವರು ವಾಪಸ್ ಮರಳಿ ಬಂದಿಲ್ಲ. ಕುಂಭಕರ್ಣನೇ ಬಂದಿಲ್ಲ, ಇಂದ್ರಜಿತ್ತು ಬಂದಿಲ್ಲ, ಎಂಥೆಂಥವರು ಇಲ್ಲ. ಈ ರಾವಣನ ಬಳಿ ಇನ್ನೊಂದು ದೊಡ್ಡ ಸೇನೆ ಇತ್ತು. ತ್ರಿಂಶತ್ ಸಹಸ್ರಾಣಿ ಮಹೌಘಕಾನಾಂ ಅಕ್ಷೌಹಿಣೀನಾಂ ಸಹ ಷಟ್ಸಹಸ್ರಂ ಅಂತ ಹೇಳ್ತಾರೆ. ಆ ಸೈನ್ಯದ ಪರಿಮಾಣ ಮಹೌಘ ಅಂತ ಹೇಳಿಕೊಂಡು ಒಂದು ಸಂಖ್ಯೆ, ನಾವೇನು 100, 1000, ಕೋಟಿ ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಅದೊಂದು ಸಂಖ್ಯೆ ಮಹೌಘ ಅಂತ ಹೇಳಿಕೊಂಡು. ತಿಳಿದವರು ಹೀಗೆ ಹೇಳ್ತಾರೆ, ಆ ಒಂದು ಅಂಕೆಯ ಮುಂದೆ ಸುಮಾರು ಒಂದು 70 ಸೊನ್ನೆಗಳನ್ನು ಹಾಕಿದರೆ ಅದೊಂದು ಮಹೌಘ ಅಂತ ಆಗತ್ತೆ ಅಂತ ಹೇಳಿಕೊಂಡು. ಇಂತಹದ್ದು ಅಕ್ಷೌಹಿಣಿ ಸೇನೆ. ಎಷ್ಟು? ಇದು ಒಂದು ಮಹೌಘ ಅಲ್ಲ, 30 ಸಹಸ್ರಾಣಿ, 30,000 ಮಹೌಘಕಾನಾಂ ಅಕ್ಷೌಹಿಣಿ ಸೇನೆ. ಮತ್ತೆ ಇದು ಸಹ ಷಟ್ಸಹಸ್ರ, ಅದರ ಮೇಲೆ ಮತ್ತೆ ಪುನಃ 6, 36,000 ಮಹೌಘದ ಅಕ್ಷೌಹಿಣಿ ಸೇನೆ. ಒಂದು ಅಕ್ಷೌಹಿಣಿ ಸೇನೆ ಅಂತಂದರೆ ಅದು ಚತುರಂಗ ಬಲೋಪೇತವಾಗಿರತಕ್ಕಂತಹ ಅದೇ ದೊಡ್ಡ ಸೈನ್ಯ. ಯಾವುದನ್ನು ನಾವು ಮಹಾಭಾರತ ಯುದ್ಧ ಅಂತ ಹೇಳ್ತೀವಲ್ಲ, ಮಹಾಭಾರತ ಯುದ್ಧ ಅಂತ ಹೇಳ್ತೀವಿ, ಅಲ್ಲಿ ಎರಡೂ ಪಕ್ಷದವರು, ಎರಡೂ ಕಡೆಯ ಸೈನ್ಯವನ್ನು ಒಟ್ಟು ಸೇರಿಸಿದರೆ ಇದ್ದದ್ದು 18 ಅಕ್ಷೌಹಿಣಿ ಸೇನೆ. 18.
2 ಮುಗೀತು. ಇದು 30,000 ಮಹೌಘಕಾನಾಂ ಅಕ್ಷೋಹಿಣೀನಾಂ ಸಹ 6,000. ಅದಕ್ಕೋಸ್ಕರವೇ ಅಂದದ್ದು ರಾಮರಾವಣಯೋರ್ ಯುದ್ಧಂ ರಾವಣಯೋರಿವ. ಅಂತಹ ಯುದ್ಧ ಇನ್ನೂ ನಡೆದಿಲ್ಲ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ಆಕಾಶಕ್ಕೆ ಇನ್ನೊಂದು ನೀವು ದೃಷ್ಟಾಂತ ಉಪಮೆ ಕೊಡಿ ಅಂತಂದರೆ ಏನನ್ನು ಕೊಡಬೇಕು? ಆಕಾಶವನ್ನೇ ಕೊಡಬೇಕಷ್ಟೆ. ಸಾಗರಕ್ಕೊಂದು ದೃಷ್ಟಾಂತ ಕೊಡಿ, ಉಪಮೆ ಕೊಡಿ, ಸಾಗರೋಪಮಃ ಅಷ್ಟೇ. ಅದರಂತೆ ರಾಮರಾವಣಯೋರ್ ಯುದ್ಧಂ, ಅದು ರಾಮರಾವಣಯೋರಿವ. ಇಂಥ ಅಕ್ಷೋಹಿಣಿ ಸೇನೆ ಇದು. ಮತ್ತೆ ಅಲ್ಲ, ಅಷ್ಟು ಅಕ್ಷೋಹಿಣಿ ಸೇನೆ ನಿಲ್ಲಿಕ್ಕೆ ಆ ಲಂಕೆಯಲ್ಲಿ ಅವಕಾಶ ಇತ್ತೋ? ಲಂಕೆಯೊಳಗೆ ಎಂಥ ಪುಟ್ಟ ಒಂದು ದೇಶ, ಅದರೊಳಗೆ ಇಷ್ಟು ದೊಡ್ಡ ಸೈನ್ಯ. ಬ್ರಹ್ಮದೇವರ ವರಬಲ. ಸುಸೂಕ್ಷ್ಮ ಪ್ರದೇಶೇಪಿ ನಿವಾಸ ಶಕ್ತಿ. ಆ ಲಂಕೆಯೂ ಬೇಕಾಗಿಲ್ಲ, ಅಷ್ಟು ದೊಡ್ಡ ಲಂಕೆಯೂ ಬೇಕಾಗಿಲ್ಲ, ಇನ್ನೂ ಪುಟ್ಟ ಸಂಖ್ಯೆ ಜಾಗದಲ್ಲಿ ಇರುವ ಸಾಮರ್ಥ್ಯವನ್ನು ಬ್ರಹ್ಮದೇವರು ಕರುಣಿಸಿಬಿಟ್ಟಿದ್ದರಂತೆ. ಈ ರಾವಣ ಅಂದುಕೊಂಡ, ಇನ್ನೂ ಇದು ಅವನ ಅಂತರಂಗದ ಸೇನೆ, ಖಾಸಗಿ ಸೇನೆ ಅಂತ ಇಟ್ಟುಕೊಳ್ಳಿ. ದೇಶದ ಸೇನೆ ಎಲ್ಲ ಮುಗಿದು ಹೋಯಿತು, ಇದು ಆತನ ಖಾಸಗಿ ಸೇನೆ. ನಾಳೆ ನಾನೇ ಹೊರಟು ಹೋಗುವ, ಇದಕ್ಕೇನು ಗತಿ? ಕಳುಹಿಸಿಬಿಡೋಣ ಇದನ್ನು ಅಂತ ಹೇಳಿಕೊಂಡು ಕಳುಹಿಸಿಕೊಟ್ಟ. ನೀವು ಹೋಗಿ ರಾಮನಿಗೆ ಸಾಕು ಬೇಕು ಅನ್ನುವ ಹಾಗೆ ಮಾಡಿಬಿಡಿ, ಪೂರ್ಣಾಹುತಿ ತಗೊಳ್ಳಿಕ್ಕೆ ನಾನು ಬರ್ತೇನೆ, ಪೂರ್ಣಾಹುತಿ ತಗೊಳ್ಳಿಕ್ಕೆ ನಾನು ಬರ್ತೇನೆ. ಅವನನ್ನು ಸಾಕು ಬೇಕು ಹಾಗೆ ಮಾಡಿಬಿಡಿ. ಆ ಸೈನ್ಯ ರಾಮನ ಮೇಲೆ ಮುಂದುವರೆದು ಬರ್ತಾ ಇದೆ. ಯಾವ ಕಪಿಗಳು ರಾಮನ ಸಹಾಯಕ್ಕೆ ಅಂತ ಹೇಳಿಕೊಂಡು ಬಂದಿದ್ದಾರಲ್ಲ, ಯಾರನ್ನು ಸಹಾಯಕ್ಕೆ ಬಂದವರು ಅಂತ ಹೇಳ್ತಾ ಇದ್ದೀರಿ, ಆ ಕಪಿಗಳು ಹೀಗೆ ನೋಡ್ತಾ ಇದ್ದಾವಂತೆ. ಇದೇನಿದು? ಇದು ಸೈನ್ಯವೋ ಇಲ್ಲ ಸಮುದ್ರದ ಮಧ್ಯೆ ನಿಂತಿದ್ದೇವೆ, ಆ ಸಮುದ್ರವೇ ಉಕ್ಕೇರಿ ಬರ್ತಾ ಇದೆಯೋ? ಅದರ ಕೊನೆ ಕಾಣ್ತಾ ಇಲ್ಲ. ಈ ಸೈನ್ಯದ ಕೊನೆ ಕಾಣ್ತಾ ಇಲ್ಲ. ಸಾಗರ ಹಾಗೆ ತಾನೆ, ಅದರ ಕೊನೆ ಕಾಣೋದಿಲ್ಲ. ಆವತ್ತು ಬಂದಿತ್ತಲ್ಲ ಸುನಾಮಿ ಅಂತ ಹೇಳಿಕೊಂಡು, ಏನು ಎತ್ತರದ ಅಲೆಗಳು, ಕಂಡು ಕೇಳರಿಯದ ಸುನಾಮಿ. ಆ ರೀತಿ ಮೇಲೆ ಮೀರಿ ಉಕ್ಕೇರಿ 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 ಬರ್ತಾ ಇದೆ. ಇದು ಏನು ಬರ್ತಾ ಇದೆ ಅಂತ ಗೊತ್ತಾಗಿಲ್ಲ. ಆ ಸೈನ್ಯವೋ ರಾಕ್ಷಸರ ಸೈನ್ಯ, ಅಕರಾಳ ವಿಕರಾಳ ಶರೀರ, ಈ ತನಕ ಕಂಡು ಕೇಳರಿಯದ ಬಗೆ ಬಗೆಯ ಆಯುಧಗಳು. ಕಪಿಗಳು ನೋಡಿದರೂ ಈ ತನಕ ನಾವು ಸಂಹಾರ ಮಾಡಿದ್ದು ಇಷ್ಟು ದಿವಸ ಎಷ್ಟಾಯಿತು, ಅಂಥದ್ರಲ್ಲಿ ಇನ್ನೂ ಮೇಲೆ ಇಷ್ಟು ಬರ್ತಾ ಇದೆ ಅಂತಂದರೆ ಇದು ನಮ್ಮ ಕೈಗೆ ಆಗೋದಲ್ಲ. ಈ ರಾಮನನ್ನು ನಂಬಿ ನಾವು ಕೆಟ್ವಿ, ಈ ರಾಮನನ್ನು ನಂಬಿ ನಾವು ಕೆಟ್ವಿ ಅಂತ ಹೇಳಿಕೊಂಡು ಬದುಕಿದರೆ ಬೇಡಿ ತಿಂದೇನು ಅಂತ ಹೇಳ್ತೀವಲ್ಲ, ಹಾಗೆ ಈ ಎದ್ದು ಬಿದ್ದು ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಓಡಿ 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 ಹೋಗಿದ್ದಾರೆ. ಎಲ್ಲಿ ಓಡಿ ಹೋದರು ಕೇಳಿದರೆ, ಭಯಾದತೀತ್ಯೈವ ಚ ಸೇತು ಮಾಶು. ಯಾವ ಸೇತುವೆ ಕಟ್ಟಿಕೊಂಡು ಈ ಕಡೆ ಬಂದಿದ್ದಾರಲ್ಲ ಇವರು, ಓಡಿದ ರಭಸಕ್ಕೆ ಓಡಿ ಹೋಗಿ ಆ ಸೇತುವೆ ದಾಟಿ ಆ ಕಡೆ ಹೋಗಿ ನಿಂತಿದ್ದಾರೆ. ಸೇತುವೆಯಲ್ಲೇ ಓಡಿ ಹೋಗಿ ಆ ಕಡೆ ದಡದಲ್ಲಿ ನಿಂತಿದ್ದಾರೆ. ಅಲ್ಲಿ ನಿಂತು ಈ ಕಡೆ ಒಮ್ಮೆ ದೃಷ್ಟಿ ಹಾಯಿಸ್ತಾ ಇದ್ದಾರೆ. ನಾವೇ ಓಡಿ ಬಂದ್ವಿ, ಇಷ್ಟು ದಿವಸ ನಮ್ಮನ್ನು ನಂಬಿಕೊಂಡು ರಾಮ ಇದ್ದ, ನಾವೇ ಓಡಿ ಬಂದಮೇಲೆ ಅವನ್ಯಾಕೆ ಅಲ್ಲಿರ್ತಾನೆ, ಅವನು ನಮ್ಮ ಬೆನ್ನ ಹಿಂದೆ ಬಂದ, ಓಡಿ ಓಡಿ ಅಂತ ಹೇಳಿಕೊಂಡು ತಿರುಗಿ ನೋಡಿದರೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ.
ಎಲ್ಲೆಲ್ಲಿ ನೋಡಿದರೆ ಅಲ್ಲಿ ಶ್ರೀರಾಮಚಂದ್ರ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮಚಂದ್ರ. ರಾವಣನ ಮೂಲ ಬಲ ಕಂಡ ಕಪಿಸೇನೆ ಆವಾಗಲೇ ಹೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವ ಶ್ರೀರಾಮಚಂದ್ರ ಜಗವೆಲ್ಲ ತಾನಾದ. ಕಪಿಗಳು ಹಾಗೆ ಓಡಿ ಹೋದರೆ, ಯಾಕೆ ಓಡಿ ಹೋದ್ವು? ಈ ರಾಮನನ್ನು ನಂಬಿ ನಾವು ಕೆಟ್ಟುವೆ, ಇದು ಆಗೋ ಹೋಗೋ ಕೆಲಸನೇ ಅಲ್ಲ. ರಾಮ ಅಂದುಕೊಂಡ, ನನ್ನನ್ನು ನಂಬಿ ಈ ಕಪಿಗಳು ಕೆಟ್ಟದಲ್ಲ, ಈ ಕಪಿಗಳನ್ನು ನಂಬಿ ನಾ ಕೆಟ್ಟೆ. ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವ ಶ್ರೀರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಕಿಂ ತಸ್ಯ ಶತ್ರು ಹನನೆ ಕಪಯ ಸಹಾಯ, ಕಪಿಗಳ ಸಹಾಯ ಬೇಕೇನು? ಮತ್ತೆ ಅವನಿಗೆ ಇವರಾಮ, ಇವನಿಗೆ ಅವರಾಮ, ಅವನಿಗೆ ಇವರಾಮ, ಇವನಿಗೆ ಅವರಾಮ. ಅವನಿಯೋಳು ಈ ಪರಿರೂಪ ಉಂಟೆ. ರಾಕ್ಷಸರ ಸಂಹಾರ ಮಾಡಬೇಕು ಅಂತಿದ್ರೆ, ಅಂಥ ಸೈನ್ಯವನ್ನು ಸಂಹಾರ ಮಾಡಬೇಕು ಅಂತಿದ್ರೆ ಎಷ್ಟು ದಿವಸ ಬೇಕಾಯಿತು, ಎಷ್ಟು ತಿಂಗಳು ಬೇಕಾಯಿತು, ಎಷ್ಟು ವರ್ಷ ಬೇಕಾಯಿತು. ಲವ ಮಾತ್ರದಿ ದುರುಳ ಅಸುರರೆಲ್ಲರೂ ಅವರವರು ಹೊಡೆದಾಡಿ ಹತರಾಗಿ ಹೋದರು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಏನು ಆ ರಾಕ್ಷಸರು ಹುಕ್ಕೇರಿ ಹುಕ್ಕೇರಿ ಬರ್ತಾ ಇದ್ದಾರೆ. ರಾಮನ ಮೇಲೆ ಏರಿ ಬರಬೇಕು. ನೋಡಿದರೆ ಇದ್ದಕ್ಕಿದ್ದಾಗೆ ದೃಶ್ಯ ಬದಲಾಯಿತು. ಅವನಿಗೆ ಇವರಾಮ, ಇವನಿಗೆ ಅವರಾಮ. ಅರೇ, ರಾಮನನ್ನು ಹುಡ್ಕೊಂಡು ನಾನು ಎಲ್ಲಿ ಓಡಿ ಹೋಗ್ತಾ ಇದ್ದೇನೆ, ನನ್ನ ಪಕ್ಕದಲ್ಲೇ ಇದ್ದಾನೆ. ಯಾರು? ಇವನಿಗೆ, ಈ ಅಸುರನಿಗೆ ಆ ಅಸುರ ರಾಮನ ಹಾಗೆ ಕಾಣಬೇಕು, ಅವನಿಗೆ ಇವನೇ ರಾಮನ ಹಾಗೆ ಕಾಣಬೇಕು. ಅರೇ, ಸಿಕ್ಕ ನನ್ನ ಕೈಗೆ ಅಂತ ಹೇಳ್ಕೊಂಡು ಇವನು ಕತ್ತಿ ಬೀಸಬೇಕು, ಅವನು ಮಚ್ಚು ಬೀಸಬೇಕು. ಅವನ ಏಟಿಗೆ ಇವನ ತಲೆ ಹಾರು ಹೋಯಿತು, ಇವನ ಏಟಿಗೆ ಅವನ ತಲೆ ಹಾರು ಹೋಯಿತು. ಅವನ ಏಟಿಗೆ ಇವನ ತಲೆ ಹಾರು ಹೋಯಿತು, ಇವನ ಏಟಿಗೆ ಅವನ ತಲೆ ಹಾರು ಹೋಯಿತು. ಲವ ಮಾತ್ರದಿ ಕಣ್ಣ ರೆಪ್ಪೆ ಮಿಡುಗಿಸುವಷ್ಟು ಹೊತ್ತು ದುರುಳ ಅಸುರರೆಲ್ಲರೂ ಅವರವರು ಹೊಡೆದಾಡಿ ಹತರಾಗಿ ಹೋದರು. ಕಪಿಗಳು ತಿರುಗಿ ನಿಂತು ನೋಡಿದಾಗ ಅವರಿಗೆ ಕಂಡದ್ದು ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ಎಲ್ಲೆಲ್ಲಿ ನೋಡಿದರೆ ಅಲ್ಲಿ ಶ್ರೀರಾಮಚಂದ್ರ. ಆ ರಾಕ್ಷಸರಿಗೆ ಅವನಿಗೆ ಇವನೇ ರಾಮನ ಕಂಡ, ಇವನಿಗೆ ಅವನೇ ರಾಮನ ಕಂಡ, ಅವರವರು ಹೊಡೆದಾಡಿ ಹತರಾಗಿ ಹೋದರು. ಕಪಿಗಳು ತಿರುಗಿ ನಿಂತು ನೋಡಿದರೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ರಾಮನೇ ಜಗವೆಲ್ಲ, ರಾಮ ತಾನಾಗಿ ನಿಂತು ಆ ರಾಕ್ಷಸರ ಸಂಹಾರವನ್ನು ಮಾಡಿದ. ಈ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿ ನಿಂತವರು ಒಬ್ಬರೇ, ನಮ್ಮ ಹನುಮಂತ ದೇವರು. ಹನುಮದಾದಿ ಸಾಧು ಜನರು ಅಪ್ಪಿಕೊಂಡು ಕುಣಿದಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ವಿಠ್ಠಲರಾಯನು ಕೊನೆಗೆ ಒಡೆಯನು ತಾನು ಒಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ. ನೀವೆಲ್ಲ ಉಪಕಾರ ಮಾಡಿದ್ದೀರಿ, ನೀವೆಲ್ಲ ಉಪಕಾರ ಮಾಡಿದ್ದೀರಿ. ನಾನಿವತ್ತು ಪ್ರತ್ಯುಪಕಾರ ಮಾಡಬೇಕಾಗಿದೆ. ಯಾರ್ಯಾರಿಗೆ ಏನೇನು ಬೇಕೋ ಕೇಳಿಕೊಳ್ಳಿ, ನನಗೆ ಪ್ರತ್ಯುಪಕಾರ ಮಾಡಲಿಕ್ಕೊಂದು ಅವಕಾಶ ಮಾಡಿಕೊಡಿ ಇಂಥ ರಾಮ ಅಂದರೆ, ಹೌದು ನಂಗೆ ಅದನ್ನು ಕೊಡು, ನಂಗದು ಇದನ್ನು ಕೊಡು. ಹೌದು, ನಾವು ಉಪಕಾರ ಮಾಡಿದ್ದು ಹೌದು, ನೀವು ಪ್ರತ್ಯುಪಕಾರ ಮಾಡಬೇಕಾದದ್ದು ಹೌದು, ನಿಮಗೊಂದು ಅವಕಾಶ ಕೊಟ್ಟಿದ್ದೇವೆ, ಕೊಡು ಇದನ್ನು ಅಂದ ಹಾಗಾಯಿತು. ಆವತ್ತು ನಡೆದ ಘಟನೆ ಏನು? ಪ್ರತ್ಯಕ್ಷ ದರ್ಶಿಯಾಗಿ ಸಭೆಯಲ್ಲಿ ಎದ್ದು ನಿಂತು ಹನುಮಂತದೇವರು ಅನ್ಲಿಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲರೂ ತಲೆ ಕೆಳಗೆ ಹಾಕಿ ಕೂತ್ರ. ಧೃತ ಮೂಕ ಭಾವ ಅಂದಂತೆ.
ರಾಮ, ಉಪಕಾರ ಮಾಡಿದ್ದು ಹೌದು ನಾನು, ನಿಮಗೆಲ್ಲರಿಗೂ ಕೂಡ ಪ್ರತ್ಯುಪಕಾರ ಮಾಡಬೇಕು. ನೀವೆಲ್ಲ ಉಪಕಾರ ಮಾಡಿದ್ದು ಹೌದು, ನಾನು ಪ್ರತ್ಯುಪಕಾರ ಮಾಡಬೇಕು. ಏನು ಕೇಳಿಕೊಳ್ಳಿ ಅಂತ ನೀನು ಎಷ್ಟು ದೊಡ್ಡ ಮಾತನ್ನು ಅಂದು ನೀನು ದೊಡ್ಡವನಾದಿ. ನೀನು ದೊಡ್ಡವನಾದಿ. ಹೌದು, ಒಪ್ಪಿಕೊಂಡು ಅದನ್ನು ಕೊಡು ಇದನ್ನು ಕೊಡು ಅಂತ ಅಂದರೆ ನಾವು ಚಿಕ್ಕವರಾಗಿಬಿಟ್ಟು. ನೀನು ದೊಡ್ಡವನಾದಿ ಅಂತಹ ಮಾತನ್ನಂದು ಆ ಮಾತನ್ನು ನಾವು ಒಪ್ಪಿಕೊಂಡ್ರೆ ನಾವು ಚಿಕ್ಕವರಾಗಿಬಿಡ್ತೀವಿ. ಯಾರಿಗೆ ಯಾರು ಉಪಕಾರ ಮಾಡಿತು? ಇಂಥ ಆಸುರನ ಸಂಹಾರ ಮಾಡಿ ಲೋಕಕ್ಕೆ ನಮಗೆ ಶಾಂತಿ, ಸುಖ, ನೆಮ್ಮದಿಯನ್ನು ಕೊಟ್ಟಿದ್ದಿ ಹನುಮಂತ ದೇವರು. ಇದನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ರಾಮದೇವರು ಬಿಡ್ತಾ ಇಲ್ಲ. ಇಲ್ಲ, ಏನಾದರೂ ಕೊಡಬೇಕು, ಕೇಳು. ಏನು ಕೇಳೋದು? ಯಸ್ತೆ ಕಥಾ ಸೇವಕ ಏವ ಸರ್ವದಾ ಸದಾ ರತಿಸ್ತ್ವಯ್ಯಚಲೈಕ ಭಕ್ತಿ ಸ ಜೀವಮಾನಃ ನ ಪರಃ ಕಥಂಚಿತ್ ತಜ್ಜೀವನ ಮೇ ಸ್ತಭ್ಯಧಿಕಂ ಸಮಸ್ತಾತ್. ನನಗೆ ಬದುಕನ್ನು ಕೊಟ್ಟಿದ್ದೆ ನೀನು. ಈ ತನಕ ನನ್ನ ಬದುಕು ಹೇಗೆ ಸಾಗಿದೆಯೋ ಆ ಬದುಕು ಇನ್ನು ಮುಂದೆಯೂ ಹಾಗೇ ನಡೆಯುವಂತೆ, ನಿನ್ನ ಸೇವೆಯಲ್ಲಿ ನಡೆಯುವಂತೆ ನನಗೆ ಅವಕಾಶ ಮಾಡಿಕೊಡು, ಅನುಗ್ರಹ ಮಾಡು. ಒಬ್ಬ ವ್ಯಕ್ತಿ ಬದುಕಿದ್ದಾನೆ, ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದಾನೆ, ಅವನು ಬದುಕಿದ್ದಾನೆ ಅಲ್ಲ. ಯಸ್ತೆ ಕಥಾ ಸೇವಕ ಏವ ಸರ್ವದಾ. ನಿನ್ನ ಈ ಕಥೆಯನ್ನು ಕೇಳ್ತಾ ಇರಬೇಕು. ಸದಾ ರತಿ ತ್ವಯಿ. ನೀ ಏನು ಮಾರ್ಗದರ್ಶನ ಕೊಟ್ಟಿದ್ದಿ ಅದರಲ್ಲಿ ನಾವು ಆಸಕ್ತರಾಗಿರಬೇಕು, ನಾವು ಅದರಂತೆ ನಡೆಯಬೇಕು. ತ್ವಯ್ಯ ಚಲೈಕ ಭಕ್ತಿ. ನಿನ್ನಲ್ಲಿ ಅಚಂಚಲವಾದ ಭಕ್ತಿ ಯಾರಿಗಿದೆಯೋ ಸ ಜೀವಮಾನಃ, ಅವನು ಬದುಕಿದ್ದಾನೆ, ಅವನು ಬದುಕಿದವನು. ನಪರಕ್ಕದಂಚಿದ್. ಇದಿಲ್ಲ, ಉಸಿರಾಡ್ತಾ ಇದ್ದಾನೆ, ಅವನು ಬದುಕಿಲ್ಲ, ಅವನು ಬದುಕಿಲ್ಲ. ಯಾರು ಈ ಮಾತನ್ನು ಅಂತಾ ಇದ್ದಾರೆ? ಬದುಕಿನ ಮೂಲ ದೇವತೆಯಾದ ಪ್ರಾಣದೇವರು ಈ ಮಾತನ್ನು ಅಂತಾ ಇದ್ದಾರೆ. ತಜ್ಜೀವನ ಮೇಸ್ತು ಅಭ್ಯಧಿಕಂ ಸಮಸ್ತ. ಇಂತಹ ಬದುಕು ಈ ತನಕ ನಂಗೆ ಕೊಟ್ಟಿದ್ದಿ, ಅದೇ ಬದುಕು ಇನ್ನೂ ಮುಂದುವರಿಯುವಂತೆ ನನಗೆ ಅನುಗ್ರಹಿಸು. ಪ್ರಾಣದೇವರು ನಮಗೆಲ್ಲರಿಗೂ ಕೂಡ ಮೂಲ ಗುರುಗಳು. ಜೀವೋತ್ತಮರಾಗಿರತಕ್ಕಂತಹ ವಾಯುದೇವರು ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯಸಾಧಕ. ವಾಯುದೇವರು ಏನು ದಾರಿಯನ್ನು ನಮಗೆ ಬದುಕು ಹೇಗಿರಬೇಕು ಅನ್ನೋದನ್ನು ಈ ಪ್ರಸಂಗದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂತಹ ಬದುಕನ್ನು ಬದುಕುವ ಭಾಗ್ಯ ನಮ್ಮದ್ದೂ ಆಗಲಿ. ರಾಮದೇವರು ಆ ವಾಯುದೇವರಿಗೆ ಅನುಗ್ರಹಿಸದಂತೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ.